ಶ್ರೋತೃಗಳೀಗ ಸಿಂಹ ರಾಶಿಯವರ ಬಗ್ಗೆ ತಿಳಿಯುವಂತಹ ಸಮಯ. ಸಿಂಹ ರಾಶಿಯವರು ಸಿಂಹ ಥರನೇ ಲಯನ್ ಆಗಿರ್ತಾರ ಅಥವಾ ಅವರ ಪ್ಲಸ್ ಮೈನಸ್ ಅನ್ನು ಯಾವ ರೀತಿ ಗುರುತಿಸ್ಬೋದು ಅಂತ? ಸಿಂಹರಾಶಿಯವರು ಸ್ವಯಮೇವ ಮೃಗೇಂದ್ರತ ಅಂದರೆ ಕಾಡಿನಲ್ಲಿ ಸಿಂಹ ತನ್ನ ಶಕ್ತಿಯಿಂದ ಕಾಡಿನ ರಾಜನಾಗ್ತಾನೆ. ಇದು ಬಹಳ ನಾವು ಸಂಭ್ರಮ, ಅದನ್ನು ಸಾಕಷ್ಟು ಎಲ್ಲರೂ ಹೇಳ್ತಾ ಇರ್ತಾರೆ. ಬಟ್ ಇಟ್ ಈಸ್ ನಾಟ್ ಸೊ. ನಾನು ಆಗಲೇ ಒಮ್ಮೆ ಹೇಳಿದೆ, ಒಂದು ಕಾಡೆಮ್ಮೆ ಸರಿಯಾದ ಸಂದರ್ಭಕ್ಕೆ ಎದುರಾದರೆ ಒಂದು ಜಿಂಕೆ ಕೂಡ ಸಿಂಹವನ್ನು ಎದುರಿಸ್ಬಿಡ್ಬೋದು, ಜಿರಾಫೆ ಕೂಡ ಎದುರಿಸ್ಬಿಡ್ಬೋದು, ಜೀಬ್ರಾ ಕೂಡ ಎದುರಿಸ್ಬಿಡ್ಬೋದು. ಆದರೂ ಆ ಸಿಂಹಕ್ಕೆ ವಿಚಿತ್ರವಾದಂಥ ಒಂದು ಶಕ್ತಿ ಇದೆ. ಅದೇನಾಗುತ್ತೆ, ಅದು ಆ ಬೇಟೆಗಾಗಿ ಓಡುವ ಸಂದರ್ಭದಲ್ಲೇ ಆ ಪ್ರಾಣಿಯ ಎದುರಿಗೆ ಅದು ಬರಲ್ಲ. ಅದು ಸ್ವಲ್ಪ ತನ್ನ ಬೇಟೆಗಿಂತಲೂ ಹಿಂದೆ ಬೀಳ್ತಾ ಇದೆ ಅನ್ನೋದು, ಬಹುಶಃ ಈ ಬೇಟೆಯನ್ನು ತಾನು ಅದು ಹಿಡಿಯೋದಕ್ಕೆ ಸಾಧ್ಯವಿಲ್ಲೇನೋ ಅನ್ನೋ ಹೊತ್ತಿಗೆ ಒಂದು ಸಲ ಪೌನ್ಸ್ ಮಾಡುತ್ತೆ ಅದರ ಮೇಲೆ. ಆಗ ಪೌನ್ಸ್ ಆಗೋ ಹೊತ್ತಿಗೆ ಆಟೋಮೆಟಿಕ್ಕಾಗಿ ಕುತ್ತಿಗೆ ಹಿಡಿಯುತ್ತೆ. ಅದು ಕುತ್ತಿಗೆ ಹಿಡಿದ ತಕ್ಷಣ ಆನೆಯೂ ಕೂಡ ಕೆಳಗೆ ಬೀಳುತ್ತೆ. ಆ ಕರೆಕ್ಟಾದ ಒಂದು ಪಾಯಿಂಟನ್ನು ನೋಡಿ ಹೋಗುವಂತಹ ಸಿಂಹ ಏನಿದೆ ಅದು ಸ್ವಯಮೇವ ಮೃಗೇಂದ್ರತ, ತನ್ನನ್ನು ತಾನು. ಹಾಗಾಗಿ ಸಿಂಹರಾಶಿಯವರು ಅಂದ ತಕ್ಷಣ ಪೊಲಿಟಿಕ್ಸ್ನಲ್ಲಿ ಬಹಳ ದೊಡ್ಡ ಶಕ್ತಿಯನ್ನು ಪಡೆಯಬಹುದಾದಂಥ ಸ್ವರೂಪಕ್ಕೆ ತಮ್ಮನ್ನು ತಾವು ಒಗ್ಗಿಸಿಕೊಳ್ಬೇಕಾದ್ರೆ, ಅಥವಾ ಅಸಾಧ್ಯವಾದಂಥ ಒಂದು ಪ್ರತಿಭೆಯಿಂದ ಜಾಗತಿಕ ಸಂದರ್ಭದಲ್ಲೂ ತಮ್ಮನ್ನು ತಾವು ಸಂಸ್ಥಾಪಿಸ್ಕೊಳ್ಬಹುದಾದಂಥ ಒಂದು ಅಭಿರುಚಿಯನ್ನು ಈಗ ತೆಂಡೂಲ್ಕರ್ ನಾವು ಹೇಳಿದ್ವಲ್ಲ, ತೆಂಡೂಲ್ಕರ್ ಈ ಸೂರ್ಯನಿಗೆ ಸಂಬಂಧಿಸಿದಂಥ, ಅಂದರೆ ಈ ಸಿಂಹರಾಶಿ ಸೂರ್ಯನ ಹಿಡಿತದಲ್ಲಿ ಇದೆ. ಈ ಸೂರ್ಯನಿಗೂ ಕೂಡ, ಈ ಸೂರ್ಯನ ಹಿಡಿತದಲ್ಲಿರುವಂಥ ಇದು ಕೂಡ ಏನಾಗುತ್ತೆ, ಮಖ, ಹಾಗೆ ಪುಬ್ಬ, ಹಾಗೆ ಉತ್ತರ, ಈ 3 ನಕ್ಷತ್ರಗಳ ಒಡೆತನದಲ್ಲಿ ಇದೆ ಇದು. ಮಖ ಆಗೇನು ಬೆಂಕಿ, ಹಾಗೆ ಪುಬ್ಬ ಬಂದಾಗ ಅದು ಕೆಲವು ವಿಲಾಸಗಳಿಗೆ ಕಾರಣ ಆಗುವಂತಹ, ಅನೇಕ ವೈಭೋಗಗಳಿಗೆ ಕಾರಣ ಆಗುವಂಥ ಒಂದು ಗುಣಧರ್ಮಗಳನ್ನು ತಂದು ಇದರಲ್ಲಿ ಸೇರಿಸ್ಬೋದು. ಅದು ಇವರ ದಾರಿಯನ್ನು ತಪ್ಪಿಸುವಂತಹ ವಿಚಾರಕ್ಕೂ ಮುಂದಾಗಿಸ್ಬೋದು. ಮಖ ಏನಾಗುತ್ತೆ, ಆ ಕಾಲಕ್ಕೆ ಬೇಕಾದಂತಹ ಒಂದು ಕಾವನ್ನು ರಿಸೀವ್ ಮಾಡೋದಕ್ಕೆ, ಆ ರಿಸೀವ್ ಮಾಡಿದಂಥ ಕಾವಿನ ಮೂಲಕವಾಗಿ ತನಗೆ ಬೇಕಾದಂಥ ಹದಕ್ಕೆ ಒಂದನ್ನು ತಿರುಗಿಸ್ಕೊಳ್ಳೋದಕ್ಕೆ, ಬೇಯಿಸ್ಕೊಳ್ಳೋದಕ್ಕೆ ಬೇಕಾದಂಥ ಒಂದು ಶಕ್ತಿಯನ್ನು ಪಡೆದರೂ ಕೂಡ, ಈ ವೈಭೋಗಕ್ಕೆ ಬೇಕಾದಂತಹ ವಿಚಾರ ಏನಿದೆ, ನಮ್ಮ ಅನೇಕ ರಾಜಮನೆತನಗಳು ಕುಸಿದ ಬಗ್ಗೆ ಅಥವಾ ನಮ್ಮ ಅನೇಕ ರಾಜಕಾರಣಿಗಳು ಕುಸಿತಗೊಂಡ ಬಗೆಯನ್ನು ಗಮನಿಸಿದಾಗ, ಯಾವ ವಿಚಾರದಲ್ಲಿ ಇವರು ಕುಸಿತಕ್ಕೆ ಒಳಗಾದರು ಅನ್ನುವಂಥದ್ದನ್ನು ನೋಡಿದಾಗ ಅವರಲ್ಲಿ ಇರಬಹುದಾದಂತಹ ಆ ಭೋಗದ ಬಗೆಗಾಗಿನ ವಿಚಿತ್ರ ಸಂದರ್ಭಗಳೇ ಅವರಿಗೆ ಏನೋ ಆಗಿ ಯಮಪಾಶವಾಗಿ ಅವರನ್ನು ಏನು ಮಾಡಿದೆ, ಕೆಳಗೆ ಬೀಳಿಸಿದೆ. ಹಾಗೆ ಇಲ್ಲಿ ಉತ್ತರ ನಕ್ಷತ್ರದ ಇನ್ನೊಂದು ಸ್ವರೂಪ ಉಂಟು. ಉತ್ತರ ನಕ್ಷತ್ರದ ಒಂದು ಪಾದ ಇದೆ, ಅದು ಸೂರ್ಯನ ಒಡೆತನದ್ದೇ ನಕ್ಷತ್ರ. ಅದು ಆ ನಕ್ಷತ್ರದ ಶಕ್ತಿ, ಅದರ ಅರ್ಥ ಉತ್ತರ ನಕ್ಷತ್ರದವರೆಲ್ಲರೂ ಮಹಾರಾಜರಾಗ್ತಾರೆ ಅಂತಲ್ಲ, ಅಥವಾ ಮುಖ್ಯಮಂತ್ರಿಗಳಾಗ್ತಾರೆ ಅಂತಲ್ಲ, ಪ್ರಧಾನಮಂತ್ರಿಗಳಾಗ್ತಾರೆ ಅಂತಲ್ಲ. ನಮ್ಮ ಮೋದಿಯವರದ್ದು ನಕ್ಷತ್ರ ಉತ್ತರ ಅಲ್ಲ, ಮುಂದೆ ಬರೋಣ ಅದರ ಬಗ್ಗೆ. ಹಾಗಾದರೆ ಈ ರಾಶಿಯವರಿಗೆ ಸೂರ್ಯ ಬಹಳ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ವಿಚಾರದಲ್ಲಿ ತನ್ನ ವಿಶಾಲವಾದಂತಹ ಒಂದು ಏನನ್ನು ಸಹಾಯವನ್ನು ಮಾಡೋದಕ್ಕೆ ರೆಡಿಯಾಗಿರ್ತಾನೆ. ಹಾಗಾಗಿ ಈ ರಾಶಿಯವರಿಗೆ ಮುಖ್ಯವಾಗಿ ಇವರು ಕೂಡ ತಾವು ಎಲ್ಲೆಲ್ಲೂ ಸಂಚರಿಸಬೇಕು ಅನ್ನುವಂಥ ಆಂತರ್ಯವನ್ನು ಒಳಗೆ ಹೊತ್ತಿರ್ತಾರೆ. ಆದರೆ ಚರರಾಶಿಯ ಆಂತರ್ಯದಲ್ಲಿ ಎಲ್ಲೆಲ್ಲೂ ತಿರುಗಾಡಬೇಕು ಅನ್ನುವಂಥ ಒಂದು ವಾಂಛೆ ಇದ್ದರೂ ಕೂಡ, ಬರೇ ತಿರುಗಾಟವಾದರೂ ಕೂಡ ಉಪಯೋಗ ಆಗದೇ ಹೋದ ಹಾಗೆ ಏನಾಗುತ್ತೆ, ಇವರಲ್ಲಿನ ತೊಂದರೆ, ಆ ಓಟಕ್ಕೆ ಬೇಕಾದಂತಹ ಶಾಂತತೆ ಇವರಲ್ಲಿ ಇರದೇ ಹೋದ ಕಾರಣ. ಅಂದರೆ ಮಖ ನಕ್ಷತ್ರ ಏನಿದೆ ಅದು ಶಾಂತಿಯನ್ನು ಕೊಡುವಂಥದ್ದು ಬಹಳ ಕಷ್ಟ. ಅಷ್ಟನ್ನು ತೊಡಗಿಸಿಕೊಂಡಾಗಲೇ ಆ ಶಾಂತಿ ಬರಬೇಕು. ಈಗ ಒಂದು ಮಗು ಹೈಪರ್ ಆ್ಯಕ್ಟಿವ್ ಇದೆ ಅಂತಂದ್ರೇನು, ಅದರಲ್ಲಿರುವ ಆ ಎನರ್ಜಿ ಏನಿದೆ ಅದು ಅಷ್ಟು ಆ ರೀತಿಯಲ್ಲಿ ಆ ಎನರ್ಜಿಯನ್ನು ಕರಗಿಸೋದಕ್ಕೆ ಅದು ಏನು ಮಾಡ್ತದೆ, ಅಪಾಯಕರವಾದಂಥ ರೀತಿಯಲ್ಲಿ ಅದು ಹಾರೋದಕ್ಕೂ ಪ್ರಯತ್ನಿಸುತ್ತೆ. ಒಂದು ಮಗು ಹೈಪರ್ ಆ್ಯಕ್ಟಿವ್ ಅಂತ ನಾವು ಹೇಳ್ತೀವಿ. ಒಮ್ಮೊಮ್ಮೆ ರಗಡೆ ಆಗುತ್ತೆ ಹೈಪರ್ ಆ್ಯಕ್ಟಿವ್, ಹುಡುಗರು ಬಂದುಬಿಟ್ರೆ ಅಥವಾ ಹುಡುಗಿಯರು ಬಂದರೆ. ಹುಡುಗಿಯರು ಅಂದರೆ ಚಿಕ್ಕವ್ರನ್ನ ಹಾಡೋದು, ದೊಡ್ಡ ಹುಡುಗರು ಯಾವಾಗ ಬೇಕಾದರೂ ಅವರು ಹೈಪರ್ ಆ್ಯಕ್ಟಿವ್ ಆಗ್ಬೋದು, ಹಾಳಾಗ್ಬೋದು, ಒಳ್ಳೆಯದಾಗ, ಅದು ಬೇರೆ ಪ್ರಶ್ನೆ. ನಾನು ಚಿಕ್ಕವ್ರ ಬಗ್ಗೆ ಹೇಳ್ತಾ ಇರೋದು.
ಹಾಗಾಗಿ ಈ ಸಿಂಹರಾಶಿಯವರು ಅಗಾಧವಾದಂಥ ಆ್ಯಂಬಿಷನ್ಸ್ಗಳನ್ನು ಇಟ್ಟುಕೊಳ್ಳುವುದರ ಮೂಲಕವಾಗಿ ತಮ್ಮ ಒಂದು ನಡೆಯನ್ನು ಸರಿಯಾದ ರೀತಿಯಲ್ಲಿ ಮುಂದುವರಿಸ್ಕೊಂಡು ಹೋಗಬಹುದಾದರೆ ಸಾಮ್ರಾಜ್ಯವನ್ನು ಆಳಬಹುದಾದಂಥ ಶಕ್ತಿಯನ್ನು ಖಂಡಿತವಾಗಿ ಬಳಸಿರ್ತಾರೆ. ಅದಕ್ಕೆ ಇವರು ರೂಬಿಯನ್ನು ತೊಡಬೇಕು ಅಂತ ಹೇಳ್ತಾರೆ. ಮಾಣಿಕ್ಯವನ್ನು ಇವರು ತೊಡಬೇಕು. ಇವರು ಮಾಣಿಕ್ಯವನ್ನು ತೊಡುವುದರ ಮೂಲಕ ಧರಿಸುವುದರ ಮೂಲಕವಾಗಿ ಅದರಲ್ಲೂ ಈ ಬೆರಳಿಗೆ ಅಂದರೆ ಇದು ಅನಾಮಿಕ, ಇದನ್ನು ಉಂಗುರದ ಬೆರಳು ಅಂತ ಹೇಳ್ತಾರೆ. ಕಿರಿಬೆರಳು ಮತ್ತು ಮಧ್ಯದ ಬೆರಳಿನ ನಡುವೆ ಆ ರೂಬಿ ಏನಿದೆ ಇವರಿಗೆ ಬಹಳಷ್ಟು ರೀತಿಯಲ್ಲಿ ಶಕ್ತಿಯನ್ನು ಕೊಡೋದಕ್ಕೆ ತನ್ನದೇ ಆದಂಥ ಒಂದು ಎಲಿಮೆಂಟ್ಸನ್ನು ಕೊಡುತ್ತೆ. ಆ ಎಲಿಮೆಂಟ್ಸನ್ನು ಹೇಗೆ ಕೊಡುತ್ತೆ ಅನ್ನೋದ್ರ ಬಗ್ಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಇದೇ ಭೂಮಿಯಿಂದ ಬಂದಂಥದ್ದು ಯಾವುದೋ ಮಾಣಿಕ್ಯ. ಅದರಲ್ಲಿರುವಂಥದ್ದೇನು ನಾವು ಕೆಮಿಸ್ಟ್ರಿ ಮೂಲಕ ಅದನ್ನು ನೋಡ್ತೀವಿ ಅಂತಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಇರುತ್ತೆ ಅದರೊಳಗೆ. ಅಲ್ಯೂಮಿನಿಯಂ ಆಕ್ಸೈಡ್ ಅಂತ ಹೇಳಿದ್ರೆ ನಮಗೆ ಅಯ್ಯೋ ದೇವರು ಇದೇನಾ ಅಲ್ಯೂಮಿನಿಯಂ ಆಕ್ಸೈಡ್, ಆದರೆ ಅದು ಮಾಣಿಕ್ಯ ಅಂತ ಹೇಳಿದಾಗ ನಮ್ಮ ಕಣ್ಣುಗಳು ಅರಳುತ್ತೆ. ಹಾಗಾಗಿ ಆ ಸ್ವರೂಪದಲ್ಲಿ ಈಗ ಉಪ್ಪು ಅಡಿಗೆಯ ಎಲ್ಲ ಉಪ್ಪೇ ಅದರಲ್ಲಿ ತುಂಬಿರುವಂಥದ್ದಲ್ಲ. ಆ ಉಪ್ಪು ಒಂದು ಅದಕ್ಕೆ ಬೇಕಾದಾಗ ಅದಕ್ಕೆ ಒಂದು ಪರಿಪೂರ್ಣತ್ವ ಬರುತ್ತೆ. ಅಕ್ಕಿ ಅನ್ನವಾದಾಗ ಕೊಡುವ ರುಚಿಯೇ ಬೇರೆ, ಪರಮಾನ್ನ ಆದಾಗಲೇ ಕೊಡುವ ರುಚಿಯೇ ಬೇರೆ. ಹಾಗಾಗಿ ಅದು ಯಾವ ಸ್ವರೂಪದಲ್ಲಿದೆ ಅನ್ನುವಂಥದ್ದನ್ನು ನಾವು ಗ್ರಹಿಸಬೇಕು. ಹಾಗಾಗಿ ಈ ಸಿಂಹರಾಶಿಯವರು ಆ್ಯಂಬಿಷನ್ಸ್ಗಳ ಮೂಲಕ ಅನೇಕದನ್ನು ತಾವು ತಮ್ಮ ಅಂಗೈಯಲ್ಲಿ ಹಿಡಿಯಬೇಕು ಅನ್ನುವಂಥ ಒಂದು ಅಭೀಪ್ಸೆಯನ್ನು ಹೊಂದಿರ್ತಾರಾದರೂ ಕೂಡ ಅವರಲ್ಲಿ ಇರುವ ವೈರುಧ್ಯಗಳೇ ಏನನ್ನು ಮಾಡ್ತವೆ ಅಂದರೆ ಅವರಿಗೆ ಒಂದು ಲಿಮಿಟನ್ನು ತಂದುಬಿಡ್ತವೆ. ಆ ಲಿಮಿಟ್ ಎಲ್ಲಿಂದ ಬರುತ್ತೆ ಅಂತಂದರೆ ತಾವು ವೈಭವದಿಂದ ಕೂಡಿದಂಥ ಜೀವನವನ್ನು ಸಾಗಿಸಬೇಕು ಅನ್ನುವ ಮನೋಭಾವವನ್ನು ಹೊಂದಿದ್ದಾರೆ. ಹಾಗಾದರೆ ವೈಭವವನ್ನು ಹೊಂದಬೇಕು ಅನ್ನುವಂಥದ್ದು ಎಲ್ಲರೂ ಅದನ್ನು ಕನಸು ಕಾಣ್ತಾ ಇರ್ತಾರೆ ಅಂತ ಕೇಳಿದರೆ ಹಾಗೂ ಅಲ್ಲ. ಆದರೆ ಈ ರಾಶಿಯವರು ತಾನು ಭೋಗವನ್ನು ಜೀವನದಲ್ಲಿ ಸ್ವೀಕರಿಸಬೇಕು ಅನ್ನುವಂಥ ಮನೋಭಾವಕ್ಕೆ ಹೊಂದಿದವರು ಅಲ್ಲದೆ ಹೋದರೂ ಕೂಡ ಪ್ರವೃತ್ತಿಯಲ್ಲಿ ನಾನು ಬಹಳ ಸ್ಟ್ರಿಕ್ಟಾಗಿರ್ತೀನಿ ಅನ್ನುವಂಥದ್ದನ್ನು ತೋರಿಸ್ಕೊತಾ ಹೋದರೆ ಅನೇಕರು ಇವರನ್ನು ಷಡ್ಯಂತ್ರದಲ್ಲಿ ಕೆಡವುವುದರ ಮೂಲಕ ಏನು ಮಾಡ್ತಾರೆ, ಇವರು ತಪ್ಪು ಮಾಡಿರದೆ ಹೋದಾಗಲೂ ಕೂಡ ಅನೇಕ ರೀತಿಯ ಆಪಾದನೆಗಳಿಗೆ ಇವರನ್ನು ಸಿಲುಕಿಸ್ಬೋದು. ಹಾಗಾಗಿ ಇವರು ಅದನ್ನು ಯೋಚನೆ ಮಾಡಬೇಕಾಗತ್ತೆ. ಆ್ಯಂಬಿಷನ್ಸ್ ಇದ್ದರೆ ಕೆಟ್ಟದ್ದಲ್ಲ, ದುರಾಸೆ ಕೆಟ್ಟದ್ದಲ್ಲ. ದುರಾಸೆ ಅಂದರೆ ಬೇರೆಯವರನ್ನು ತುಳಿದು ನಾನು ಮೇಲೆ ಬರ್ತೇನೆ ಅನ್ನುವಂಥದ್ದು ದುರಾಸೆ. ಆ ದುರಾಸೆ ಅಂತಂದರೆ ಇಲ್ಲಿ ನಾನು ಹೇಳುವಂಥದ್ದು, ಈಗ ನಾನು MLA ಆಗಬೇಕು, ದುರಾಸೆ ಅಲ್ಲ. MLA ಆದಮೇಲೆ ನಾನು ಒಂದು ಮಂತ್ರಿ ಆಗಬೇಕು, ದುರಾಸೆ ಅಲ್ಲ. ಮಂತ್ರಿ ಆದಮೇಲೆ ಮುಖ್ಯಮಂತ್ರಿ ಆಗಬೇಕು, ದುರಾಸೆ ಅಂದರೆ ನನ್ನ ಆ್ಯಂಬಿಷನ್ಸನ್ನು. ಆದರೆ ಆ್ಯಂಬಿಷನ್ಸ್ ಸಂದರ್ಭದಲ್ಲಿ ಅದು ದುರಾಸೆ ಆಗದೆ ಹೋದ ಹಾಗೆ ನಾವು ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಈಗ ನನಗೊಂದು ವ್ಯಕ್ತಿತ್ವವನ್ನು ನಾನು ರೂಪಿಸ್ಕೊಂಡ್ರೆ ಇದು ನನಗೆ ಬೇಕು ಅಂತಂದರೆ ಆಗ ಜನ ಅಡಿತಾರೆ ಇವನಿಗೆ ಆ ಯೋಗ್ಯತೆ ಇದೆ ಅಂತ. ಆ ಯೋಗ್ಯತೆ ಇರದೇ ನಾನು ಅದನ್ನು ಯೋಚಿಸ್ಲಿಕ್ಕೆ ಹೋದರೆ ಏನಾಗುತ್ತೆ, ಇದು ದುರಾಸೆ ಅಂತ ಆಗಲ್ಪಡುತ್ತೆ. ನಾನು ಹೇಳುವಂಥದ್ದು ಸದಭಿರುಚಿಯ ಆಸೆ. ಹಾಗಾಗಿ ಇಂಥದ್ದನ್ನು ಇವರು ಹೊಂದಿದಾಗ ಏನಾಗುತ್ತೆ, ಇವರಿಗೆ ಸೂರ್ಯನ ಮೂಲಕವಾದ ಅನೇಕ ಶಕ್ತಿಗಳು ಇವರಿಗೆ ಒಗ್ಗೂಡಿ ಬರೋದರಿಂದ ಇವರು ತಮ್ಮ ಒಳ್ಳೆಯ ಉಡುಪುಗಳಿಂದ ಜನರನ್ನು ಆಕರ್ಷಿಸಬಹುದಾದಂಥ ಶಕ್ತಿಯನ್ನು ಪಡೆದಿರ್ತಾರೆ. ಇವರು ಒಳ್ಳೆಯ ಸ್ವರೂಪದಲ್ಲಿ ಇವರು ಅಲಂಕೃತರಾಗಿ ತಮ್ಮ ಜೀವನವನ್ನು ಅಂದರೆ ತಮ್ಮ ಮಾರ್ಕೆಟಿಂಗನ್ನು ಮಾಡಿಕೊಳ್ಳಲಿಕ್ಕೆ ಹೋಗುವಂಥ ಒಂದು ವಿಚಾರವನ್ನು ಮುಂದುವರಿಸಿದ್ರೆ ಅನೇಕ ರೀತಿಯ ಪ್ಲಸ್ ಪಾಯಿಂಟ್ಸ್ಗಳನ್ನು ಹೊಂದಿ ಜೀವನದಲ್ಲಿ ಗೆಲ್ಲೋದಕ್ಕೆ ಬೇಕಾದಂಥ, ಅದರಲ್ಲಿಯೂ ಆಡಳಿತಾತ್ಮಕವಾದಂಥ ನೆಲೆಯಲ್ಲಿ. ಈಗ ಆಡಳಿತದಲ್ಲೂ ಎರಡು ರೀತಿ ಇದೆ. ಒಂದು ಬ್ಯೂರೋಕ್ರಾಟ್ಸ್, ಈಗ IAS KS ಈ ಆಫೀಸರ್ಸ್ಗಳು ನಡೆಸುವಂಥ ಅಧಿಕಾರದ ಒಂದು ಭಾಗ. ಇನ್ನೊಂದು ಈ IAS ಇಂಥ ಅಧಿಕಾರಿಗಳನ್ನು ತಮಗೆ ಬೇಕಾದಂತೆ ನಡೆಸಿಕೊಂಡು ತಮ್ಮ ಅಧಿಕಾರವನ್ನು ನಡೆಸುವಂಥ ಜನಪ್ರತಿನಿಧಿಗಳ ಒಂದು ಅಧಿಕಾರ ಬೇರೆ. ಹಾಗಾಗಿ ಅದು ಆಡಳಿತಾತ್ಮಕವಾದಂತಹ ಒಂದು ನೆಲೆಯಲ್ಲಿ ಇದ್ದಿರಬಹುದು, ಅಥವಾ ಜನಪ್ರತಿನಿಧಿಯಾದಂತಹ ರೀತಿಯಲ್ಲಿರಬಹುದು, ಅಥವಾ ಕೆಲವು ದೇಶಗಳ ಸಂದರ್ಭದಲ್ಲಿ ರಾಜಪ್ರಭುತ್ವ ಇರುತ್ತೆ ಅಥವಾ ನಿರಂಕುಶ ಪ್ರಭುತ್ವ ಇರುತ್ತೆ. ಹಾಗೆ ಎಲ್ಲರಿಗೂ ನಿರಂಕುಶ ಪ್ರಭುತ್ವದ ಒಂದು ಶಕ್ತಿ ಸಿಕ್ಬಿಡುತ್ತೆ ಅಂತಲ್ಲ, ಆದರೆ ಆ ಶಕ್ತಿಯನ್ನು ಹೊಂದಿದಾಗ ತನ್ನ ನಾಶಕ್ಕೂ ಬೇಕಾದಂತಹ ಒಂದು ಸಾಮಗ್ರಿಯನ್ನು ಒಗ್ಗೂಡಿಸಿಕೊಳ್ಳದೆಯೇ ಜನಹಿತಕ್ಕಾಗಿ ನಡೆಸುವಂತಹ ಒಂದು ನಿರಂಕುಶ ಪ್ರಭುತ್ವವನ್ನು ಸಾಧಿಸ್ತೇನೆ ಅಂತಾದರೆ ಈ ಸಿಂಹರಾಶಿಯವರು ಕೂಡ ಅದನ್ನು ಸಾಧಿಸೋದಕ್ಕೆ ಬೇಕಾದಂಥ ವಿಚಾರವನ್ನು ಅವರು ಜೀವನದಲ್ಲಿ ಮಾಡಿಕೊಳ್ಬಹುದು. ಹಾಗಾಗಿ ಸಿಂಹರಾಶಿಯವರಿಗೆ ಸೈಂಟಿಸ್ಟ್ ಆಗೋದಕ್ಕೂ ಒಂದು ಸಾಧ್ಯತೆ ಇರುತ್ತೆ. ಆಡಳಿತಾತ್ಮಕವಾದಂಥ ವಿಚಾರದಲ್ಲಿ ಒಬ್ಬ IAS ಆಫೀಸರು ಇಂತಹ ಅಧಿಕಾರಿಯಾಗಿ ನಿಲ್ಲಲಿಕ್ಕೂ ಒಂದು ಅವಕಾಶ ಇರುತ್ತೆ.
ಜನಪ್ರತಿನಿಧಿಯಾಗಿ ರಾಜ್ಯದ ಆಡಳಿತವನ್ನು ನಡೆಸೋದಕ್ಕೂ ಅಥವಾ ದೇಶದ ಆಡಳಿತವನ್ನು ನಡೆಸೋದಕ್ಕೂ ಕೂಡ ಶಕ್ತಿ ಇರುತ್ತೆ. ಈ ರೀತಿಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಬಹುದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.